ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯಗಳು, ಸರ್ಕಾರಗಳು, ಪಕ್ಷಗಳು ಯಾವುದು ಬೇಕಾದರೂ ಆಗಿರಲಿ, ಆದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ಒಂದಕ್ಕೊಂದು ಸ್ಪರ್ಧೆಗೆ ಬಿದ್ರೆ ಅವರನ್ನು ನೋಡಿ ಇವರು ಅವರಿಗಿಂತ ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೊಂದು ಆರೋಗ್ಯಕರ ಪೈಪೋಟಿ ಇದ್ರೆ ದೇಶ ತಾನಾಗಿ ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡುತ್ತೆ. ಒಂದ್ ಕಡೆ ಅಯೋಧ್ಯ ನಗರ ರಾಮ ಮಂದಿರದ ಉದ್ಘಾಟನೆಗೆ ಸಿಂಗರಿಸಿಕೊಳ್ತಾ ಇದೆ. ಅಲ್ಲಿ 100 ಕೋಟಿ ರೂಪಾಯಿಗಳ ಹೊಸ ಹೂಡಿಕೆಗಳು ಬರೋದಕ್ಕೆ ಶುರುವಾಗಿವೆ. ಅಯೋಧ್ಯೆ ಅನ್ನೋ ಆ ಚಿಕ್ಕ ಪಟ್ಟಣಕ್ಕೆ 7 ಸ್ಟಾರ್ ಹೋಟೆಲ್ ಬರ್ತಾ ಇದೆ. ಅದು ಕೂಡ ಅಪ್ಪಟ ಶಾಕಾಹಾರಿ ಸ್ಟಾರ್ ಹೋಟೆಲ್. ಅಲ್ಲಿ ಸುಂದರವಾದ ನಗರ ನಿರ್ಮಾಣಗೊಳ್ತಾ ಇದೆ. ರಿಯಲ್ ಎಸ್ಟೇಟ್ ಬೆಳೀತಾ ಇದೆ. ಇನ್ನು ಮುಂದೆ ಅಲ್ಲಿನ ಮಂದಿರಕ್ಕೆ ಬರುವ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅವರಿಗೆ ಬೇಕಾದ ವಸತಿ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡ್ತಾ ಅಯೋಧ್ಯೆಯ ವ್ಯಾಪಾರ ವಹಿವಾಟುಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ. ಅಯೋಧ್ಯೆಯ ಆದಾಯ ಉತ್ತಮಗೊಳ್ಳುತ್ತೆ. ರಾಜ್ಯ ಸರ್ಕಾರಕ್ಕೆ ಬರೋ ತೆರಿಗೆ ಹಣ ಹೆಚ್ಚಾಗುತ್ತೆ. ಜೊತೆಗೆ ಉತ್ತರ ಪ್ರದೇಶ ಅಯೋಧ್ಯೆಯ ಕಾರಣಕ್ಕೆ, ಅದರ ಸೌಂದರ್ಯದ ಕಾರಣಕ್ಕೆ ದೇಶ ವಿದೇಶಗಳಲ್ಲಿ ಹೆಸರು ಕೂಡ ಮಾಡುತ್ತೆ. ಅಯೋಧ್ಯೆ ಜನವರಿ 22ರಂದು ಮಂದಿರದ ಉದ್ಘಾಟನೆಗೆ ಸಿದ್ಧವಾಗ್ತಾ ಇದೆ. ಅಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಮಂದಿರ ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಇಲ್ಲಿ ಈ ಶುಭ ಸುದ್ದಿಯ ಬೆನ್ನಲ್ಲೇ ಇನ್ನೂ ಒಂದು ಶುಭ ಸಮಾಚಾರ ಕೂಡ ಇದೆ. ಅದೇನು ಅಂದ್ರೆ, ಭಾರತೀಯರ ಇನ್ನೂ ಒಂದು ಶ್ರದ್ಧಾ ಕೇಂದ್ರ ಪುರಿ ಈಗಾಗಲೇ ಇನ್ನಷ್ಟು ಸುಂದರವಾಗಿ ತಯಾರಾಗಿದೆ. ಅದನ್ನು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಪುರಿ ಹಾಗೂ ಒಡಿಶಾದ ಇನ್ನಷ್ಟು ದೇವಾಲಯಗಳಿಗೆ ಕೂಡ ಸೌಂದರ್ಯೀಕರಣದ ಭಾಗ್ಯ ಒದಗಿ ಬಂದಿದೆ. ಪುರಿ ಜಗನ್ನಾಥ ದೇವಾಲಯದ ಶ್ರೀಮಂದಿರ ಪರಿಕ್ರಮಾ ಪ್ರಾಜೆಕ್ಟ್ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಹಾಗಾದ್ರೆ ಏನಿದು ಶ್ರೀಮಂದಿರ ಪರಿಕ್ರಮಾ ಪ್ರಾಜೆಕ್ಟ್? ಇದರ ವೆಚ್ಚ ಎಷ್ಟು? ಇಲ್ಲಿ ಏನೆಲ್ಲ ಇರುತ್ತೆ ಮತ್ತು ಇದನ್ನು ಬಿಜೆಪಿಯ ಹಿಂದುತ್ವದ ಅಜೆಂಡಾಗೆ ಪ್ರತಿಸ್ಪರ್ಧಿ ಅಂತ ಯಾಕೆ ನೋಡ್ಲಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಬಿಜೆಪಿ ಅನ್ನೋ ಪಕ್ಷ ಇಡೀ ಭಾರತವನ್ನ ಆಳೋ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಹಿಂದುತ್ವ ಅನ್ನೋ ಅಜೆಂಡಾ ಹಾಗೂ ಹಿಂದೂ ಮತಗಳ ಕ್ರೋಢೀಕರಣದಿಂದ. ಅಫ್ಕೋರ್ಸ್ ಬಿಜೆಪಿಯಲ್ಲಿ ಕೂಡ ಡೋಂಗಿ ಸೆಕ್ಯುಲರ್ಗಳು, ಡೋಂಗಿ ಹಿಂದುತ್ವವಾದಿಗಳು ಇಲ್ಲ ಅಂತಲ್ಲ. ಆದ್ರೆ ಹಿಂದೂ ಮಂದಿರಗಳ ಪರ ಮಾತಾಡೋದಕ್ಕೆ ಕೂಡ ಯಾವ ರಾಜಕೀಯ ಪಕ್ಷನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬಿಜೆಪಿ ಈ ದೇಶದ ಬಹುಸಂಖ್ಯಾತರ ಪರ ಮಾತಾಡೋದಕ್ಕೆ ಶುರು ಮಾಡ್ತು. ಅದು ಹಿಂದೂ ಮತಗಳ ಧ್ರುವೀಕರಣಕ್ಕೆ ಕಾರಣ ಆಯ್ತು. ಅದರ ಪರಿಣಾಮ ಏನು ಅಂದ್ರೆ, ಇಷ್ಟು ದಿನ ರಾಮ ಯಾರು ಅಂತ ಕೇಳ್ತಿದ್ದ, ನಾವು ಸೆಕ್ಯುಲರ್ ಅಂತ ಹೇಳಿಕೊಳ್ತಾ ಇದ್ದ ಸಾಕಷ್ಟು ರಾಜಕೀಯ ಪಕ್ಷಗಳ ನಾಯಕ ಮತ್ತವರ ಮಕ್ಕಳ ಕನಸಲ್ಲಿ ದೇವರು ಬರೋದಕ್ಕೆ ಶುರುವಾಗಿದೆ. ಯಾರದ್ದೋ ಕನಸಲ್ಲಿ ಶ್ರೀರಾಮ ಬರ್ತಾನೆ, ಮತ್ತಿನ್ಯಾರದ್ದೋ ಕನಸಲ್ಲಿ ಕಾಲಭೈರವ ಕಾಣಿಸ್ಕೊಳ್ತಾನೆ, ಇನ್ಯಾರೋ ಜನಿವಾರ ಹಾಕೊಂಡು ಬರ್ತಾರೆ, ಮತ್ತಿನ್ಯಾರೋ ಹಣೆಯ ಮೇಲೆ ಭಸ್ಮ, ಕುಂಕುಮ, ಗಂಧಗಳು, ಬಾಯಲ್ಲಿ ಗಾಯತ್ರಿ ಮಂತ್ರ. ಇವೆಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ರಾಜಕಾರಣಿಗಳು ಮತ್ತವರ ಮಕ್ಕಳ ಬಾಯಲ್ಲಿ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇರ್ಲಿ, ಓಟು ನಿಮಿತ್ತಂ ಬಹುಕೃತ ವೇಷಂ ಅಂತಾರಲ್ಲ, ಇದು ಹಾಗೇನೆ. ಇದು ಕೂಡ ಒಂಥರ ಒಳ್ಳೆ ಬೆಳವಣಿಗೆನೆ. ಇನ್ನು ಬಿಜೆಪಿ ಸರ್ಕಾರ ಮಧ್ಯಪ್ರದೇಶದ ಮಹಾಕಾಳ ದೇವಾಲಯವನ್ನು ಅಭಿವೃದ್ಧಿ ಮಾಡ್ತು. ಈಗ ಅಯೋಧ್ಯ ಮಂದಿರದ ನಿರ್ಮಾಣಕ್ಕೆ ಹಣ ಕೊಟ್ಟೋರು ಜನಾನೇ ಆದರೂ ಕೂಡ ಅದರ ಕ್ರೆಡಿಟ್ ಅನ್ನು ಬಿಜೆಪಿ ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಒಂದೇ ಹಿಂದೂ ಪಕ್ಷ ಅಲ್ಲ, ನಾವು ಕೂಡ ಹಿಂದೂಗಳೇ ಅಂತ ಇನ್ಯಾವುದಾದ್ರೂ ರಾಜ್ಯದ ಸರ್ಕಾರ ಮುಂದೆ ಬಂದ್ರೆ, ಅಲ್ಲಿನ ಪುರಾತನ ಸಂಸ್ಕೃತಿಯನ್ನ ಕಾಪಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ರೆ, ಅಲ್ಲಿನ ಶತಮಾನಗಳ ಹಿಂದಿನ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ, ಅದರ ಭಕ್ತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ, ಆ ಮೂಲಕ ರಾಜ್ಯದ ಖಜಾನೆಗೆ ಆದಾಯವನ್ನು ತಂದು ಅದನ್ನ ಅಭಿವೃದ್ಧಿಯ ಕಾರ್ಯಗಳಿಗೆ ಬಳಕೆ ಮಾಡ್ತಾ ಹೋದ್ರೆ ಅದು ಖುಷಿ ಪಡಬೇಕಾದ ವಿಷಯನೇ ಅಲ್ವಾ? ಈಗ ಅಂಥ ಒಂದು ಅಭಿವೃದ್ಧಿಯ ಕಾಂಪಿಟೇಷನ್ಗೆ ಒಡಿಸ್ಸಾದ ಬಿಜು ಜನತಾದಳ ಬಿದ್ದಿದೆ. ಅವರು ಪುರಿ ಜಗನ್ನಾಥ ದೇವಾಲಯದ ಸೌಂದರ್ಯಕ್ಕೆ ಮೆರುಗು ಕೊಟ್ಟಿದ್ದಾರೆ. ಶ್ರೀಮಂದಿರ ಪರಿಕ್ರಮಾ ಹೆಸರಲ್ಲಿ ಪುರಿ ಜಗನ್ನಾಥ ಮಂದಿರ ಕಾರಿಡಾರ್ ಯೋಜನೆ 943 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಂಡಿದೆ. ಅದರ ಉದ್ಘಾಟನೆಯನ್ನ ಒಡಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮಾಡಿದ್ದಾರೆ. ಗೆಳೆಯರೆ, ಪುರಿ ಜಗನ್ನಾಥ ಮಂದಿರದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಅದು ಒರಿಸ್ಸಾ ಮಾತ್ರ ಅಲ್ಲ, ಇಡೀ ಭಾರತ ಹಾಗೂ ಹೊರ ದೇಶಗಳ ಕೋಟ್ಯಂತರ ಮಂದಿಯ ಪಾಲಿಗೆ ಶ್ರದ್ಧಾ ಕೇಂದ್ರ. ಅಲ್ಲಿನ ಜಗನ್ನಾಥ ಮಂದಿರದ ವಿಸ್ಮಯಗಳು ಕೂಡ ಒಂದೆರಡಲ್ಲ. ಆ ಬಗ್ಗೆ ಹಿಂದೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಜಗನ್ನಾಥ ಮಂದಿರದ ಕುರಿತಾದ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇಂಥ ಜಗನ್ನಾಥ ಮಂದಿರಕ್ಕೆ ಭಾರತದ ನಾನಾ ರಾಜ್ಯಗಳಿಂದ ಹಾಗೆ ಜಗತ್ತಿನ ನಾನಾ ದೇಶಗಳಿಂದ ಕೂಡ ಭಕ್ತರು ಬರ್ತಾರೆ. ಇದು ಒಡಿಸ್ಸಾದ ಅತಿ ಪುರಾತನ ಮಂದಿರ ಕೂಡ. ನಮ್ಮಲ್ಲಿ ನೀವು ಯಾವುದೇ ಹಳೆ ಮಂದಿರವನ್ನು ಬೇಕಾದರೂ ನೋಡಿ, ಅದರಲ್ಲೂ ಉತ್ತರ ಭಾರತದಲ್ಲಿ ನೀವು ನೋಡಬೇಕು, ಆ ಮಂದಿರಗಳ ಸುತ್ತ ಮನೆಗಳು ತಲೆ ಎತ್ತಿವೆ. ಅಲ್ಲಿ ಅಂಗಡಿಗಳು, ಕಾಂಪ್ಲೆಕ್ಸ್ಗಳು ನಿರ್ಮಾಣವಾಗಿ ಅವುಗಳ ಜಗಮಗಿಯಲ್ಲಿ ಮಂದಿರ ಎಲ್ಲಿದೆ ಅನ್ನೋದನ್ನು ಕೂಡ ಹುಡುಕಬೇಕು. ಅಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಪುರಿಯಲ್ಲೂ ಹಾಗೆ ಆಗಿತ್ತು. ಸಣ್ಣ ಇಕ್ಕಟ್ಟಾದ ರಸ್ತೆಗಳು, ಮಂದಿರಕ್ಕೆ ಅಂಟುಕೊಂಡಂತೆ ತಲೆ ಎತ್ತಿದ್ದ ಕಟ್ಟಡಗಳು, ಅದರ ಜೊತೆಗೆ 2019ರಲ್ಲಿ ಬಂದ ಪ್ರವಾಹದ ಕಾರಣದಿಂದ ಪುರಿಯ ಸೌಂದರ್ಯ ಕೂಡ ಒಂದಷ್ಟು ಹಾಳಾಗಿತ್ತು. ಹೀಗಾಗಿ ಜಗನ್ನಾಥ ಮಂದಿರದ ಸೌಂದರ್ಯವನ್ನ ಹೆಚ್ಚು ಮಾಡೋ ಯೋಜನೆಯನ್ನ ಅಲ್ಲಿನ ಸರ್ಕಾರ ಹಾಕೊಳ್ತು. ಅದರ ಅಂಗವಾಗಿ
ಭಾಗವಾಗಿ ಮಂದಿರದ ಸುತ್ತ 7 ಮೀಟರ್ಗಳಷ್ಟು ಗ್ರೀನ್ ಬಫರ್ ಝೋನ್ ನಿರ್ಮಾಣ, ದೇವಾಲಯದ ಸುತ್ತ ರಥೋತ್ಸವ ಹಾಗೂ ಇನ್ನಿತರ ಮೆರವಣಿಗೆಗಳಿಗಾಗಿ ಸುಮಾರು 10 ಮೀಟರ್ಗಳಷ್ಟು ಪರಿಕ್ರಮ ಮಾರ್ಗದ ನಿರ್ಮಾಣ, ಅದರ ನಂತರ 14 ಮೀಟರ್ಗಳಷ್ಟು ಅಗಲದ ಲ್ಯಾಂಡ್ಸ್ಕೇಪ್ ಝೋನ್ ನಿರ್ಮಾಣ, ಅಲ್ಲಿ ನಾನಾ ರೀತಿಯ ಸ್ಥಳೀಯ ವೃಕ್ಷಗಳನ್ನು ಬೆಳೆಸೋದು, ಆ ಮೂಲಕ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಪ್ರಕೃತಿಯನ್ನು ಕಾಪಾಡುವುದು. ಹಾಗೆ ಅದರ ನಂತರ 8 ಮೀಟರ್ ವಿಸ್ತೀರ್ಣದ ಹೊರ ರಸ್ತೆ, ಅದರ ಇಕ್ಕೆಲಗಳಲ್ಲಿ ಮರಗಳನ್ನು ಹಾಕಿ ನೆರಳಿನ ವ್ಯವಸ್ಥೆ ಜೊತೆಗೆ ಭಕ್ತಾದಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳು, ಅದರ ನಂತರ 10 ಮೀಟರ್ ಅಗಲದಲ್ಲಿ ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಅಂದರೆ ರೆಸ್ಟ್ ರೂಮ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ದೇಣಿಗೆ ಕೌಂಟರ್ಗಳು, ವಿಶ್ರಾಂತಿ ಧಾಮಗಳ ನಿರ್ಮಾಣ, ಹಾಗೆ 4.5 ಮೀಟರ್ಗಳಷ್ಟು ಸರ್ವಿಸ್ ರಸ್ತೆ ಹಾಗೂ 4.5 ಮೀಟರ್ ಅಗಲದ ಎಮರ್ಜೆನ್ಸಿ ರಸ್ತೆ ಮತ್ತು 7 ಮೀಟರ್ ಅಗಲದ ಪಾದಚಾರಿ ಮಾರ್ಗ ಇವೆಲ್ಲವನ್ನು ದೇವಾಲಯದ ಸುತ್ತ ನಿರ್ಮಾಣ ಮಾಡೋದು ಮತ್ತು ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಸೌಂದರ್ಯವನ್ನು ಹೆಚ್ಚು ಮಾಡೋದು. ಹಾಗೆ ಪುರಿ ನಗರದ ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಅಲ್ಲಿನ ರಸ್ತೆಗಳ ಅಗಲೀಕರಣ, ಫೌಂಟೇನ್ಗಳ ನಿರ್ಮಾಣ, ದೇವಾಲಯದ ಆವರಣದಲ್ಲಿ ವಿಶಾಲವಾದ 6,000 ಮಂದಿ ಇರಬಹುದಾದ ಸ್ವಾಗತ ಕೇಂದ್ರ, ಲೈಬ್ರರಿ, ಮ್ಯೂಸಿಯಂ, ಸಾಂಸ್ಕೃತಿಕ ಕೇಂದ್ರ, ವಿಶಾಲವಾದ ಹಾಗೂ ಸುವ್ಯವಸ್ಥಿತವಾದ ಪಾರ್ಕಿಂಗ್ ಇವೆಲ್ಲವುಗಳನ್ನು ನಿರ್ಮಾಣ ಮಾಡೋದರ ಜೊತೆಗೆ ಶ್ರೀ ಸೇತು ಹೆಸರಲ್ಲಿ ಸುಮಾರು 2.3 ಕಿಲೋಮೀಟರ್ಗಳಷ್ಟು ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಿ ಆ ಮೂಲಕ ದೇವಾಲಯದ ಭಕ್ತರಿಂದ ಪುರಿ ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗದ ಹಾಗೆ ನೋಡಿಕೊಳ್ಳೋದು, ಹೀಗೆ ನಾನಾ ಯೋಜನೆಗಳನ್ನು 2019ರಲ್ಲಿ ಒರಿಸ್ಸಾ ಸರ್ಕಾರ ಘೋಷಣೆ ಮಾಡಿತು. ಆದರೆ ಇಲ್ಲಿ ಅದೆಲ್ಲ ಮಾಡೋದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ದೇವಾಲಯದ ಸುತ್ತ ಸಾಕಷ್ಟು ವರ್ಷಗಳಿಂದ ತಲೆ ಎತ್ತಿ ನಿಂತಿದ್ದ ಮನೆಗಳು, ಮಠಗಳು ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ತೆರವುಗೊಳಿಸೋದು ಹೇಗೆ ಅನ್ನೋ ಸಮಸ್ಯೆ. ಗೆಳೆಯರೆ, ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ, ಆದರೆ ಇದು ಮಂದಿರದ ವಿಷಯ. ಹೀಗಾಗಿ ಎಲ್ಲವನ್ನು ಮನಗೆದ್ದು ಮಾಡಬೇಕೇ ಹೊರತು ಮನಸ್ಸು ಮುರಿದು ಮಾಡಬಾರದು. ಸೊ ಯಾವಾಗ ಮಂದಿರದ ಸುತ್ತ ಇದ್ದ ಮನೆಗಳನ್ನ, ಮಠಗಳನ್ನ, ಇನ್ನಿತರ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತಾಯ್ತೋ ಸಹಜವಾಗಿ ಅಲ್ಲೊಂದಷ್ಟು ಮಂದಿ ಪ್ರತಿಭಟನೆಗಿಳಿದ್ರು. ಇನ್ನೊಂದಷ್ಟು ಮಂದಿ ಜಗನ್ನಾಥ ಮಂದಿರ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ, ಹೀಗಾಗಿ ಅದರ ಸಮೀಪ, ಅದರ ಸುತ್ತ ಬೇರೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದಕ್ಕೆ ಹೋದ್ರೂ ಮಂದಿರಕ್ಕೆ ಧಕ್ಕೆ ಆಗತ್ತೆ ಅಂತ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ಇದು ಯೋಜನೆಯ ವಿಳಂಬಕ್ಕೆ ಕಾರಣ ಆಯಿತು. ಆದರೆ ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಖುದ್ದು ಅಲ್ಲಿನ ಜನರಿಗೆ ಮನವಿ ಮಾಡಿಕೊಂಡ್ರು. ಒರಿಸ್ಸಾದ ಹೆಮ್ಮೆ ಅನ್ನಿಸ್ಕೊಳ್ಳೋ ಜಗನ್ನಾಥ ಮಂದಿರದ ಸೌಂದರ್ಯವನ್ನು ಹೆಚ್ಚು ಮಾಡೋದು ಮತ್ತು ಮಂದಿರವನ್ನು ಅಭಿವೃದ್ಧಿಪಡಿಸೋದು ಒಡಿಸ್ಸಾದ ನಾಗರಿಕರ ಜವಾಬ್ದಾರಿ ಅಂತ ಹೇಳಿದ್ರು. ಒಡಿಸ್ಸಾದ ಅಸ್ಮಿತೆ ಹಾಗೂ ಗೌರವಗಳನ್ನು ಕಾಪಾಡೋದಕ್ಕೆ ತ್ಯಾಗ ಮಾಡಿ ಅಂತ ಅಲ್ಲಿನ ಜನಕ್ಕೆ ಕರೆ ಕೊಟ್ಟರು. ನವೀನ್ ಪಟ್ನಾಯಕ್ ಅವರ ಭಾವನಾತ್ಮಕ ಮಾತುಗಳು ಅಲ್ಲಿನ ಜನರ ಮನಸ್ಸು ಕರಗೋ ಹಾಗೆ ಮಾಡಿದ್ವು. ಸರ್ಕಾರ ಕೂಡ ಸಾಕಷ್ಟು ಪರಿಹಾರವನ್ನೂ ಕೊಡ್ತು. ಹೀಗಾಗಿ ಅಲ್ಲಿನ ಸುಮಾರು 600ಕ್ಕೂ ಹೆಚ್ಚು ಕುಟುಂಬಗಳನ್ನು ಹಾಗೂ ಸಾಕಷ್ಟು ವ್ಯಾಪಾರಿ ಮಳಿಗೆಗಳನ್ನು ಅಲ್ಲಿಂದ ತೆರವು ಮಾಡೋದು ಕಷ್ಟ ಏನಾಗಲಿಲ್ಲ. ಇನ್ನು ನ್ಯಾಯಾಲಯ ಕೂಡ ಮಂದಿರದ ಸುತ್ತ ಕಾಮಗಾರಿ ಮಾಡಬಾರದು ಅಂತ ದಾಖಲಿಸಿದ್ದ ಪ್ರಕರಣವನ್ನು ವಜಾ ಮಾಡಿತು. ಅಲ್ಲಿಗೆ 2021ರಲ್ಲಿ ಜಗನ್ನಾಥ ಕಾರಿಡಾರ್ ಯೋಜನೆಯನ್ನು ಆರಂಭ ಮಾಡಲಾಯಿತು. ಚೈನಾ ವೈರಾಣುವಿನ ಕಾಟ ಹಾಗೂ ಇನ್ನಿತರ ಸಮಸ್ಯೆಗಳ ನಡುವೆ ಕೂಡ ಆ ಕೆಲಸ ಅತ್ಯಂತ ವೇಗದಿಂದ ನಡೀತಾ ಬಂತು. ಈಗ ಕಾರಿಡಾರ್ ಪೂರ್ಣಗೊಂಡು ಉದ್ಘಾಟನೆ ಕೂಡ ಆಗ್ತಾ ಇದೆ. ಗೆಳೆಯರೆ, ಈ ಕಾರ್ಯಕ್ರಮಕ್ಕೆ ಒರಿಸ್ಸಾ ಹಾಗೂ ಭಾರತದ ಇನ್ನಿತರ ರಾಜ್ಯಗಳನ್ನು ಕೂಡ ತೊಡಗಿಸಿಕೊಳ್ಳಲಾಗಿದೆ. ನೇಪಾಳದ ಪಶುಪತಿನಾಥ ದೇವಾಲಯ ಸೇರಿದ ಹಾಗೆ ದೇಶದ ಸುಮಾರು 1,000 ದೇವಾಲಯಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸಾಕಷ್ಟು ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಕಳೆದ 1 ವಾರದಿಂದ ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಾಗೆ ಲೋಕಾರ್ಪಣಾ ಯಜ್ಞ ಮಾಡುವ ಮೂಲಕ ಅಲ್ಲಿನ 4 ದ್ವಾರಗಳಲ್ಲಿ ವೇದ ಪಠಣವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಪುರಿ ಜಗನ್ನಾಥ ದೇವಾಲಯದ ಪೂರ್ವದ ಬಾಗಿಲಲ್ಲಿ ಋಗ್ವೇದ, ದಕ್ಷಿಣದ ಬಾಗಿಲಲ್ಲಿ ಯಜುರ್ವೇದ, ಪಶ್ಚಿಮದ ಬಾಗಿಲಲ್ಲಿ ಸಾಮವೇದ ಮತ್ತು ಉತ್ತರದ ಬಾಗಿಲಲ್ಲಿ ಅಥರ್ವಣ ವೇದಗಳ ಪಠಣವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ಹೀಗೆ ಕಾರಿಡಾರ್ ಯೋಜನೆಯನ್ನ ಅತ್ಯಂತ ವೈಭವದಿಂದ ಉದ್ಘಾಟನೆ ಮಾಡಲಾಗಿದೆ. ಈ ಜಗನ್ನಾಥ ಕಾರಿಡಾರ್ ಪುರಿಯ ಸೌಂದರ್ಯವನ್ನು ಹೆಚ್ಚು ಮಾಡ್ತಾ ಇದೆ. ಇಲ್ಲಿ ನವೀನ್ ಪಟ್ನಾಯಕ್ ಸರ್ಕಾರ ಕೇವಲ ಜಗನ್ನಾಥ ಮಂದಿರವನ್ನು ಮಾತ್ರ ಅಭಿವೃದ್ಧಿಪಡಿಸಿಲ್ಲ, ಬದಲಿಗೆ ಭುವನೇಶ್ವರದ ಲಿಂಗರಾಜ ದೇವಾಲಯ, ಸಂಬಲ್ಪುರದ ಸಾಮಲೇಶ್ವರಿ ದೇವಾಲಯ, ಬೆಹರಾಂಪುರದ ತಾರಾತಾರಿಣಿ ದೇವಾಲಯ ಹಾಗೂ ಇನ್ನಿತರ ದೇವಾಲಯಗಳ ಸೌಂದರ್ಯವನ್ನು ಕೂಡ ಇಲ್ಲಿ ಹೆಚ್ಚು ಮಾಡಲಾಗಿದೆ. ಒಂದು ಕಡೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ರಾಷ್ಟ್ರ ಮಂದಿರದ ರೂಪದಲ್ಲಿ ಉದ್ಘಾಟನೆ ಆಗ್ತಿರೋ ಸಂದರ್ಭದಲ್ಲೇ ಇವತ್ತು ಒಡಿಸ್ಸಾದ ಪುರಿ ಜಗನ್ನಾಥ ಕಾರಿಡಾರ್ ಕೂಡ ಉದ್ಘಾಟನೆ ಆಗಿರೋದು ಮತ್ತು ಆ ಕಾರ್ಯಕ್ರಮದ ವೈಭವ ಭವ್ಯತೆಗಳು ಅಲ್ಲಿ ಬಿಜೆಡಿ ಅಂದ್ರೆ
ಬಿಜು ಜನತಾದಳ ಬಿಜೆಪಿಗೆ ಹಿಂದುತ್ವದ ವಿಷಯದಲ್ಲಿ ಸವಾಲೆಸೆಯುವ ತಯಾರಿಯನ್ನ ಮಾಡ್ತಾ ಇದೆ ಅನ್ನೋ ಭಾವನೆಗೆ ಕಾರಣ ಆಗ್ತಾ ಇದೆ. ಆದರೆ ಯಾರೇ ಮಾಡಲಿ, ಭಾರತದ ಅತ್ಯಂತ ಪುರಾತನ ಮಂದಿರಗಳ ಪೈಕಿ ಒಂದಾದ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತ ಹೇಳಲಾಗುವ, ಪ್ರತಿನಿತ್ಯ ಸರಿಸುಮಾರು 40,000ಕ್ಕೂ ಹೆಚ್ಚು ಭಕ್ತರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವ ಆ ದೇವಾಲಯದ ಅಭಿವೃದ್ಧಿ ನಿಜಕ್ಕೂ ಅಭಿನಂದನಾರ್ಹ ಕಾರ್ಯ. ಅದು ಒಡಿಶಾ ಹಾಗೂ ಪುರಿಯ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡಲಿ. ಅಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕೂಡ ಬಿಜು ಜನತಾದಳನೇ ಆರಿಸಿ ಬರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಅವರ ಅಭಿವೃದ್ಧಿ ಕಾರ್ಯಗಳು ಮುಂದೆ ಕೂಡ ಹೀಗೆ ಮುಂದುವರಿಲಿ. ಇದು ಗೆಳೆಯರೆ, ಪುರಿಯ ಜಗನ್ನಾಥ ಕಾರಿಡಾರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.